ಇನ್ಸ್ಟೆಂಟ್ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನ ಬಳಸೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾನು ಒಂದು ಫ್ರೈ ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಲೋಂಜಿ ಸೀಡ್ ಹಾಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಕೂದಲು ನಿಮಗೆ ಜಾಸ್ತಿ ಇರೋರು ಜಾಸ್ತಿ ಹಾಕೋಬಹುದು, ಕಡಿಮೆ ಇರೋರು ಕಡಿಮೆ ಹಾಕೋಬಹುದು. ಹೆಚ್ಚು ಕಡಿಮೆ ಮಾಡಿ ಹಾಕೋಬಹುದು. 1 ಟೇಬಲ್ ಸ್ಪೂನು ಮೆಂತ್ಯ ಸೀಡ್ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ನೆಲ್ಲಿಕಾಯಿ ಪುಡಿನ ಕೂಡ ತಗೊಂಡಿದ್ದೀನಿ. ನೀವು ನೆಲ್ಲಿಕಾಯಿ ಡ್ರೈ ಆಮ್ಲ ಇದ್ರೂ ಕೂಡ ಹಾಕೋಬಹುದು. ಪುಡಿನೇ ಹಾಕೋಬೇಕು ಅಂತೇನಿಲ್ಲ. ಪುಡಿ ಇದ್ದವರು ಪುಡಿನ ಯೂಸ್ ಮಾಡಿ. ನೆಲ್ಲಿಕಾಯಿ ಪೀಸಸ್ ಇದ್ರೆ ನೆಲ್ಲಿಕಾಯಿನ ಕೂಡ ಯೂಸ್ ಮಾಡ್ಬೋದು. ಇದನ್ನ ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಕಪ್ಪುಗೆ ಹುರ್ಕೋಬೇಕು. ಚೆನ್ನಾಗಿ ಒಳ್ಳೆ ಒಂದು ಕಲರ್ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕು. ನಾವು ಮೆಂತ್ಯ ಕಾಳು ಹಾಕೊಳ್ಳೋದ್ರಿಂದನೂ ಕೂಡ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಕೂದಲು ಕೂಡ ಕಪ್ಪಾಗುತ್ತೆ. ಕಲೋಂಜಿ ಸೀಡು ಅಷ್ಟೇ ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ. ಅದರಿಂದ ಸ್ವಲ್ಪ ಕಲೋಂಜಿ ಸೀಡು ಮತ್ತೆ ಮೆಂತ್ಯ ಕಾಳನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಿಮಗೆ ತಕ್ಷಣ ಕಲರ್ ಬಂದಿಲ್ಲ ಅಂದರೆ ನಿಧಾನವಾಗಿ ಕೂದಲು ಕಪ್ಪಾಗ್ತಾ ಬರುತ್ತೆ. ಬರೀ ಇದನ್ನ ಯೂಸ್ ಮಾಡೋದ್ರಿಂದ. ನೋಡಿ ಇವಾಗ ಈ ಥರ ಹುರ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಚೆನ್ನಾಗಿ ಕಪ್ಪಾಗಿ ಹುರ್ಕೋಬೇಕು. ತಣ್ಣಗಾಗಬೇಕು ಫಸ್ಟು. ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಿರುವ ಪುಡಿನ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ದಾಸವಾಳದ ಎಲೆ ತಗೊಂಡಿದ್ದೀನಿ. ಅದರ ಜೊತೆಗೆ ನಾನು ರತ್ನಜ್ಯೋತಿ ಬೇರನ್ನ ತಗೊಂಡಿದ್ದೀನಿ. ರತ್ನಜ್ಯೋತಿ ಬೇರು ಅಂದರೆ ಮರದ ಒಂದು ಬೇರು ಅಷ್ಟೇ. ಆ ಬೇರನ್ನ ಕೂಡ ತಗೊಂಡಿದ್ದೀನಿ. ಆ ಬೇರನ್ನ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಬೇರನ್ನ ಯೂಸ್ ಮಾಡೋದ್ರಿಂದ. ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ನಾನು ಇದನ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೋಬೋದು. ಇವಾಗ ದಾಸವಾಳ ಎಲೆನ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಫಸ್ಟ್ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು ದಾಸವಾಳದ ಎಲೆನ ಯೂಸ್ ಮಾಡಬೇಕಾದ್ರೆ. ನಿಮಗೆ ದಾಸವಾಳದ ಎಲೆ ಎಷ್ಟು ಬೇಕಾದಷ್ಟು ತಗೊಳ್ಳಿ. ಅದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಒಂದು ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಭೃಂಗರಾಜ್ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ರತ್ನಜ್ಯೋತಿ ಬೇರನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೀವು ದಾಸವಾಳದ ಎಲೆ ಜೊತೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು ಈ ಬೇರನ್ನ. ಭೃಂಗರಾಜ್ ಪುಡಿ ಮತ್ತು ದಾಸವಾಳ ಎಲೆನ ಬಳಸೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. ನೋಡಿ ಇದು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಕುದಿಸ್ಕೊಂಡಿದ್ದೀನಿ. ಬೇರನ್ನ ಹಾಕಿಬಿಟ್ಟು ಭೃಂಗರಾಜ್ ಪುಡಿ ಮತ್ತು ರತ್ನಜ್ಯೋತಿ ಬೇರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇರನ್ನ ದಾಸವಾಳದ ಎಲೆ ಜೊತೆ ಹಾಕ್ಕೊಂಡು ರುಬ್ಬಿಟ್ಟು ಕೂಡ ಹಾಕೋಬೋದು. ನಾನು ಹಾಗೇನೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು ಹಾಕ್ಕೊಂಡು. ಬೇರು ಮತ್ತು ಭೃಂಗರಾಜ್ ಪುಡಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಕುದಿಸ್ಕೋಬೇಕು. ಒಳ್ಳೆ ಒಂದು ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು ಹಾಕೊಳ್ಳೋದ್ರಿಂದ. ಇದು ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ಬೇರು ಬಳಸೋದ್ರಿಂದ ಕೂಡ. ಬೇರನ್ನ ಹಾಕೊಳ್ಳೋದ್ರಿಂದ ನಿಧಾನವಾಗಿ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ. ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಈ ರತ್ನಜ್ಯೋತಿ ಬೇರು ಹಾಕೊಳ್ಳೋದ್ರಿಂದ. ಇದು ನಿಮಗೆ ಆನ್ಲೈನೆಲ್ಲ ಸಿಗುತ್ತೆ ಈ ಬೇರು. ನಾನು ಫಸ್ಟೇ ಹುರಿದುಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಲ್ಲ, ಆ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ, ಕಲಂಜಿ ಸೀಡು ಮತ್ತು ನೆಲ್ಲಿಕಾಯಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಗಂಟೆ ಇಲ್ಲದಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದನ್ನ ಬಳಸೋದ್ರಿಂದ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಮೆಹಂದಿ ಪುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಮೆಹಂದಿ ಪುಡಿನ ಯೂಸ್ ಮಾಡ್ಬೋದು. ಯಾವ ಬ್ರ್ಯಾಂಡ್ ಆದರೂ ಕೂಡ ಪರವಾಗಿಲ್ಲ. ನೀವು ಯಾವುದು ಯೂಸ್ ಮಾಡ್ತೀರಾ ಅದೇ ಮೆಹಂದಿ ಪುಡಿನ ಕೂಡ ಯೂಸ್ ಮಾಡ್ಬೋದು. ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮೆಹಂದಿನ ಯೂಸ್ ಮಾಡಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೆಹಂದಿನ ಹಾಕ್ಕೊಂಡು 1-2 ನಿಮಿಷ ಹಾಗೇನೆ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಬೇರು ಅದು ಚೆನ್ನಾಗಿ ಮೆಲ್ಟ್ ಆಗಿಲ್ಲ ಅಂದರೆ ಅದನ್ನು ಸೆಂಟ್ರಲ್ಲಿ ತೆಗೆದ್ಬಿಡಿ. ಇಲ್ಲ ಅಂದರೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿ ಕೂಡ ಯೂಸ್ ಮಾಡ್ಬೋದು ಬೇರನ್ನ, ರತ್ನಜ್ಯೋತಿ ಬೇರನ್ನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಈ ಥರ ಬಳಸೋದ್ರಿಂದ.
ನ್ಯಾಚುರಲ್ ಆಗಿ ಕಲರ್ ಬರುತ್ತೆ. ನೋಡಿ ಇವಾಗ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತ. ಇದನ್ನ ರೆಡಿ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲ ನೀವು ಒಂದು ದಿವಸ ಇಟ್ಟುಬಿಟ್ಟು ಕೂಡ ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಏನು ತೊಂದರೆ ಆಗೋದಿಲ್ಲ. ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ. ನಿಮಗೆ ತುಂಬ ಹೇರ್ ಡೈ ಎಲ್ಲ ಯೂಸ್ ಮಾಡಿದಷ್ಟು ಡಾರ್ಕ್ ಕಲರ್ ಬರಲ್ಲ. ತುಂಬ ಕಪ್ಪು ಓವರ್ ಕಲರ್ ಆಗಿ ಬರಲ್ಲ. ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಇದನ್ನ ಬಳಸೋದ್ರಿಂದ. ಈ ಕಲರ್‌ನ ನೀವು 15 ಡೇಸ್‌ಗೊಂದ್ಸರಿ ಬಳಸ್ತಾ ಬನ್ನಿ. ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ. ನಾನಿವಾಗ ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬಿಳಿ ಕೂದಲಿದೆ, ಜಾಸ್ತಿ ಇಲ್ಲ. ಅದರಿಂದ ನಾನು ಸ್ವಲ್ಪ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡು ಒಂದು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ಳಿ. ಇಲ್ಲ 3 ಗಂಟೆ ಬಿಟ್ರೂ ಏನು ತೊಂದರೆ ಆಗಲ್ಲ. ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದನ್ನ ಬಳಸೋದ್ರಿಂದ. ಫುಲ್ಲು ಕೂದಲಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಬೇರೆ ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.